ರಿಕ್ವೆಸ್ಟ್ ಮಾಡಿದ್ರೆ ಫ್ರೀ ಕೊಟ್ಟೆ ಕೊಡ್ತಾರೆ ಖಂಡಿತ. ಜೊತೆ ಹೆಂಗ್ ಮಾಡ್ತಿ ಹೇಳು. ಇವರೇ ನಮ್ಗೆ ಬ್ಲೌಸ್ ಹೊಲ್ಕೊಡೋದು, ತುಂಬಾ ಚೆನ್ನಾಗಿ ಹೊಲ್ಕೊಡ್ತಾರೆ. ಸ್ಟಿಚಿಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ತಿಂತಾದೆ ಮಾವಿನಕಾಯಿ, ಅಯ್ಯೋ ಹುಳಿ ಹುಳಿ, ಅದ್ರ ಮುಖ ನೋಡಿ ಹೆಂಗಾಯ್ತು. ದೀಪ ತಗೋತಾ ಇರೋದು ಆದ್ರೆ ಅದೇನ ಏನು ಊಟ ಮಾಡಿಲ್ಲ ಅಂತ ಹೇಳಿದ್ರು, ಅದಕ್ಕೋಸ್ಕರ ರೊಟ್ಟಿನೇ ಮಾಡ್ಕೊಡೋಣ. ಇತ್ತಿತ್ತಲ್ಲ ಇನ್ನು ಸ್ವಲ್ಪ ಕಮೆಂಟ್ ಮೂಲಕ ನನಗೆ ತಿಳಿಸಿದ್ರೆ ನಾನು ನಿಮಗೆ ಈ ರೆಸಿಪಿನ ಶೇರ್ ಮಾಡ್ತೀನಿ. ಹಾಗಾಗಿ ಇದಕ್ಕೆ ಸ್ವಲ್ಪ ಉಪ್ಪ, ಹಾಗಾಗಿ ಈ ಕಲರ್ ಬಂದಿದೆ ನೋಡಿ. ಜ್ಯೂಸ್ ಬಂದಿದ್ದಾರೆ ಇವತ್ತು, ಬೇಗ ಬಂದಿದ್ದಾರೆ, ಖುಷಿ ಆಗ್ತಾ ಇದೆ ನೋಡಿ. ಸಾಕಂತೆ ರೊಟ್ಟಿ ತಿನ್ನಲ್ಲ, ಸಾಕಾಯ್ತು ಅವನ್ಗೆ. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಶಾ ನವೀನ್, ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ಪೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸೋಮವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದು ಸಿಂಪಲ್ ವ್ಲಾಗ್ ಆಗಿರುತ್ತೆ. ಇವತ್ತು ಸೋಮವಾರ ಆಗಿರೋದ್ರಿಂದ ಬೆಳಿಗ್ಗೆನೇ ಎದ್ದು, ಹಸ್ಬೆಂಡು ಕೂಡ ಡ್ಯೂಟಿಗೆ ಹೋದರು. ದೊಡ್ಡ ಮಗನಿಗೆ ಸ್ಕೂಲ್ ಇತ್ತು, SLC ಇರೋದ್ರಿಂದ ಅವನು ಕೂಡ ಸ್ಕೂಲ್ಗೆ ಹೋದ. ಚಿಕ್ಕವನಿಗೆ ಏನೋ ಸ್ಕೂಲಲ್ಲಿ ರಜಾ ಇದೆ ಅಂತ ಹೇಳಿ ಅವನು ಹೋಗಿಲ್ಲ, ಅಮ್ಮನ ಮನೇಲೇ ಇದ್ದಾನೆ. ಏಕೆಂದರೆ ನೆನ್ನೆ ತಮ್ಮನ ಮನೇಲೆಲ್ಲ ಫಂಕ್ಷನ್ ಎಲ್ಲ ನಡೀತಲ್ಲ, ಹಾಗಾಗಿ ಅಲ್ಲೇ ಉಳ್ಕೊಂಡಿದ್ದಾನೆ. ಬರ್ತ್ಡೇ ಫಂಕ್ಷನ್ ಎಲ್ಲ ಇತ್ತಲ್ಲ, ಹಾಗಾಗಿ ಅಲ್ಲೇ ಉಳ್ಕೊಂಡಿದ್ದಾನೆ. ಏನೋ ನಾನೊಬ್ಳೆ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ಆ್ಯಸ್ ಯೂಶಲ್ ಗೊತ್ತೇ ಇದೆ, ಹೀಗೆ ಪೂಜೆ ಎಲ್ಲ ಮಾಡಿದ್ದೀನಿ ನೋಡಿ. ಮಲ್ಲಿಗೆ ಹೂವು ಇತ್ತು, ಮಲ್ಲಿಗೆ ಹೂವು ತಂದಿದ್ರು ಫೋಟೋಕ್ಕೆಲ್ಲ. ಬರೀ ಮಲ್ಲಿಗೆ ಹೂವನ್ನೇ ಮಡಿಸಿ ಒಂದೊಂದು ಗುಲಾಬಿ ಇಟ್ಟು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಕಾಣಿಸ್ತಿದೆಯಾ ನಿಮಗೆ ನೋಡಿ. ಈ ಥರ ಪೂಜೆನ ಮಾಡಿದ್ದೀನಿ. ಪೂಜೆ ಎಲ್ಲ ಮುಗೀತು, ತಿಂಡಿ ತಿನ್ನಬೇಕು. ತಿಂಡಿಗೆ ನಾನು ಇವತ್ತು ಚಪಾತಿ ಮಾಡಿದ್ದೆ. ನೆನ್ನೆ ಫಂಕ್ಷನ್ದು ಸ್ವಲ್ಪ ಪನ್ನೀರ್ ಗ್ರೇವಿ ಎಲ್ಲ ಇತ್ತು, ಹಾಗಾಗಿ ಅದನ್ನೇ ತೊಗೊಂಡು ಬಂದಿದ್ದೆ. ಚಪಾತಿ ಮಾಡಿದ್ದೆ, ಅವ್ರಿಗೆ ಚಪಾತಿನ ಹಾಕ್ಕೊಟ್ಟೆ. ನನಗೆ ಯಾಕೋ ಚಪಾತಿ ಬೇಡ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಅಕ್ಕಿ ರೊಟ್ಟಿನ ಮಾಡ್ಕೊಂಡಿದ್ದೀನಿ. ಅಕ್ಕಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ನನಗೋಸ್ಕರ. ಅಕ್ಕಿ ರೊಟ್ಟಿ, ಇಲ್ಲಿ ಗ್ರೇವಿ ಸ್ವಲ್ಪನೇ ಇದೆ, ಸಾಕು. ನಾನೊಬ್ಳೆ ಅಲ್ವಾ, ಕಾಣಿಸ್ತಿದ್ಯಾ ನಿಮಗೆ? ತೋರಿಸ್ತೀನಿ. ಹಾಂ ನೋಡಿ, ಸ್ವಲ್ಪನೇ ಇದೆ, ಸಾಕು. ನಾನೊಬ್ಳೆ ಅಲ್ವಾ ಅಂತ ಹೇಳಿ ಅಷ್ಟೇ ಸಾಕು ಅಂತ ಹೇಳಿ ರೊಟ್ಟಿ ಮಾಡ್ಕೊಳ್ಳೋಣ. ಯಾಕೋ ಚಪಾತಿ ತಿನ್ನೋಕ್ಕೆ ಬೇಜಾರು ಅನ್ನಿಸ್ತು, ಬೇಡ ಅನ್ನಿಸ್ತು ಚಪಾತಿ, ಅದಕ್ಕೋಸ್ಕರ ರೊಟ್ಟಿನೇ ಮಾಡ್ಕೋತಾ ಇದ್ದೀನಿ. ಈಗ ತಿಂಡಿ ತಿಂದು ನಾನು ಅಮ್ಮನ ಮನೆಗೆ ಹೋಗಬೇಕು. ಇದು ಸಿಂಪಲ್ ಬ್ಲಾಗ್ ಆಗಿರುತ್ತೆ, ಪದೇ ಪದೇ ಹೇಳ್ತಾ ಇದ್ದೀನಿ. ಸಿಂಪಲ್ ಬ್ಲಾಗ್, ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವಿಡಿಯೋನ. ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ನನ್ನ ಹಳೆ ನ್ಯೂವರ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ, ನನಗೆ ಸಪೋರ್ಟನ್ನು ನೀಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬಾ ಮುಖ್ಯ. ನೀವು ಸಪೋರ್ಟನ್ನು ನೀಡಿದ್ರೆ ನಾನು ಒಳ್ಳೊಳ್ಳೆ ವೀಡಿಯೋಗಳನ್ನ ಕೊಡೋಕ್ಕೆ ನನಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ, ನಾನು ಬಿಡೋ ಹೊಸ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬಂದು ಬೀಳುತ್ತೆ ಅಂತ ಹೇಳ್ತಾ ಇದ್ದೀನಿ. ಈಗ ಹೊಟ್ಟೆ ಹಸಿವಾಗ್ತಾ ಇದೆ. ಟೈಮ್ ಬಂದು ಎಷ್ಟಾಗಿದೆ ಅಂತ ನೋಡಿಲ್ಲ ನಾನು, ಟೈಮ್ ಇನ್ನೂ ಕೂಡ. ಟೈಮ್ ಎಷ್ಟು ಆಗಿದೆ ಅಂತ ನೋಡೋಣ. ಹಾಂ, ಟೈಮು ಬಂದು 10:15 ಆಗೋಗಿದೆ. ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿ ಎಲ್ಲ ಮಾಡೋಷ್ಟರೊಳಗೆ 10:15 ಆಗೇ ಹೋಯಿತು. ನನಗೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ದೇವಸ್ಥಾನಕ್ಕೇನೂ ಹೋಗಿಲ್ಲ. ನೆನ್ನೆ ಫಂಕ್ಷನ್ಸಲ್ಲೆಲ್ಲ ಓಡಾಡಿ ಸಾಕಾಗಿ ಸುಸ್ತಾಗಿ ದೇವಸ್ಥಾನಕ್ಕೆ ಹೋಗೋಕ್ಕಂತೂ ಆಗ್ತಾಯಿಲ್ಲ. ಹಾಗಾಗಿ ಮನೇಲೇ ಪೂಜೆ ಎಲ್ಲ ಮಾಡಿದ್ಮೇಲೆ ಅದಕ್ಕೋಸ್ಕರ ದೇವಸ್ಥಾನಕ್ಕೇನು ಹೋಗೋದು ಬೇಡ, ಹೋದ್ರಾಯ್ತು ಅಂತ ಅಂದ್ಕೊಂಡು ಇವಾಗ ತಿಂಡಿ ತಿನ್ನೋಣ. ತಿಂಡಿ ತಿಂದಮೇಲೆ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ತಿಂಡಿ ಎಲ್ಲ ತಿಂದಾಯಿತು. ಹಾಗೆ ನೆನ್ನೆ ಫಂಕ್ಷನ್ ಇತ್ತಲ್ಲ, ಬರ್ತ್ಡೇ ಫಂಕ್ಷನು, ಅದು ಸ್ವೀಟ್ ಎಲ್ಲ ಇತ್ತು ಸ್ವಲ್ಪ. ಹಾಗಾಗಿ ನಾನು ಮಾರ್ಗಿತಿ ಮನೆಗೆ ಮತ್ತು ಪಕ್ಕದ ಮನೆಯವ್ರಿಗೆ, ಎದುರುಗಡೆ ಮನೆಯವ್ರಿಗೆಲ್ಲ ಕೊಡೋಣ ಅಂತ ಹೇಳಿ ತಗೊಂಡು ಹೋಗ್ತಾ ಇದ್ದೀನಿ. ಅವ್ರಿಗೂ ಕೂಡ ಎಲ್ರಿಗೂ ಕೊಡೋಣ ಸ್ವಲ್ಪ ಅಂತ ಹೇಳಿ, ಎಷ್ಟಿದೆ ಅಷ್ಟು ಕೊಡೋಣ. ಸ್ವಲ್ಪ ಸ್ವೀಟೆಲ್ಲ ಸ್ವಲ್ಪ ಮಿಕ್ಬಿಟ್ಟಿತ್ತು, ಹಾಗಾಗಿ ಪಕ್ಕದ ಮನೆಯವ್ರಿಗೂ ಕೊಟ್ಟೆ. ಅವ್ರು ಇನ್ನೂ ಸ್ನಾನಾಗಿನ ಏನೂ ಮಾಡಿಲ್ಲ. ಅವ್ರು ನೋಡ್ತೀರಾ, ನೋಡಿ ಬೈಲಿ ನೋಡಿ, ಇಲ್ಲಿ ಇವಳು ಸ್ನಾನ ಮಾಡಿಲ್ಲ ಇನ್ನೂ. ನೆನ್ನೆ ಊರಿಗೆ ಹೋಗಿದ್ಲು, ಬಂದೆಲ್ಲ ಸುಸ್ತಾಗಿ ಬೆಳಗ್ಗೆ ತಿಂಡಿ ಎಲ್ಲ ಮಾಡಿ ಅವರು ಮಕ್ಕಳೆಲ್ಲ ಕಳಿಸಿ ಸ್ಕೂಲಿಗೆ. ಇನ್ನೂ ಸ್ನಾನ ಎಲ್ಲ ಮಾಡಿಲ್ಲ ಅವಳು.
ಅದಕ್ಕೋಸ್ಕರ ಸ್ವೀಟ್ ಎಲ್ಲ ಕೊಡೋಣ ಅಂತ ತಗೊಂಡೋಗ್ತಾ ಇದ್ದೀನಿ. ನೋಡಿ ನಾವು ಉಮೇಶನ ಏನು ಸಮಾಚಾರ ಅಂತ ಕೇಳಿ ಅವ್ರನ್ನ. ವಾಯ್ಸ್ ಚೇಂಜ್ ಮಾಡ್ಕೊಬಿಟ್ಲಪ್ಪ ಅಂತ ಅನ್ಕೋಬೇಡಿ, ಒಂದ್ಸರಿ ಹಿಂಗೆ ಮಾತಾಡೋದು ಅವ್ರ ಜೊತೆ ಇದ್ದಾಗ ಇಷ್ಟೇ. ಅಷ್ಟೇ. ಸ್ವೀಟ್ ಕೊಡ್ತೀನಿ ನಾನು ತಿಂತೀನಿ ಫಸ್ಟ್, ಆಮೇಲೆ ನಿಮ್ಗೆ ಕೊಡ್ತೀನಿ ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ನಿಮ್ಗೆ ಕೊಡ್ತಾರೆ. ಆಯ್ತಾ ವಾರ ಪೂಜೆ ಎಲ್ಲ ಆಗಿ ತಿಂಡಿ ತಿಂದು ಕೂತಿದ್ದಾರೆ ಆರಾಮಾಗಿ. ನೀರು ಕುಡ್ದಿಲ್ಲ ನಾನು, ತಿಂಡಿ ತಿಂದ್ಬಿಟ್ಟು ಹಂಗೆ ಬಂದೆ. ಏನಂತಂದು ನಾಷ್ಟ ಅವ್ರಿಗೆ ಚಪಾತಿ ಮಾಡಿಕೊಟ್ಟೆ, ನಾನು ರೊಟ್ಟಿ ಮಾಡ್ಕೊಂಡೆ. ಯಾಕೋ ಚಪಾತಿ ತಿನ್ನಂಗೆ ಬೇಜಾರು ಅನ್ನಿಸ್ತು, ರೊಟ್ಟಿ ಮಾಡ್ಕೊಂಡೆ. ಅಯ್ಯೋ ದೋಸೆನೂ ಬೇಡ ಅನ್ನಿಸ್ತು, ಅದಕ್ಕೆ ರೊಟ್ಟಿ ಮಾಡ್ಕೊಂಡೆ. ಇಲ್ಲಾಂದ್ರೆ ದೋಸೆ ಇಸ್ಕೊಳ್ದೆ, ಯಾಕೋ ದೋಸೆನೂ ಬೇಡ ಅನ್ನಿಸ್ತು. ಕಾಲೇಜು ಹುಡುಕ್ತಾ ಇದ್ದೀರಾ? ಕಾಲೇಜ್ ಇರತ್ತವೆ ಇರ್ತಾವಲ್ಲ, ಟೆನ್ಷನ್ ಮಾಡ್ಕೊತಾಳ ಅದಕ್ಕೆ. ಯಾಕೆ ಹೋಗು ಆರಾಮಾಗಿ. ನಮ್ ಶೀಲಾನ ಅದಕ್ಕೆ ಬೈತಾ ಇದ್ಲು ನೆನ್ನೆ. ಅಯ್ಯಪ್ಪ ಅವ್ಳು ಮುಕ್ತಲ್ ಗಾಬರಿ ನೋಡು ಹೆಂಗದೆ, ಯಾಕೆ ಅಂತ ಅವ್ಳು ಮಾತಾಡಿಸ್ತಾವಳೆ ಒಂಥರ ಏನೋ ಎದ್ರುಕೊಂಡು ಮಾತಾಡ್ತಾಳೆ. ಅದಕ್ಕೆ ಯಪ್ಪ ಹೋಗುವಾಗ ಹಂಗೆ ಅನ್ಬಿಟ್ಟು ಹೋದ್ಲು. ಸಕ್ಕತ್ ಅವಳು ಮನ್ಸಲ್ಲಿ ಒಂಥರ ಭಯ ಅಂತ ಅದೇ ಅಂತ ಇಟ್ಕೋಬಾರ್ದು ಭಯ. ಐ ಡೋಂಟ್ ಕೇರ್ ಏನ್ ಬಂದ್ರೆ ಕಮ್ ಹೋದ್ರೆ ಬಾಯ್ ಅಷ್ಟೇ ಅಲ್ವಾ? ಹೋಯ್ತೀನಿ, ನಾವು ಹೋಗ್ಬೇಕು. ಇವಳ್ದು ಸೆಕೆಂಡ್ ಇಯರ್ ಮುಗ್ದೈತೆ, ಅದಕ್ಕೋಸ್ಕರ ಕಾಲೇಜ್ ನೋಡಕ್ ಹೋಗ್ತಾವ್ರಂತೆ. ಇನ್ ಎಷ್ಟು ದಿನ ಐತೆ ಕಾಲೇಜ್ ಓಪನ್? ಇನ್ 2 ತಿಂಗಳಾಯ್ತಂತೆ. ಅದಕ್ಕೋಸ್ಕರ ಯಾವ ಕಾಲೇಜ್ ಚೆನ್ನಾಗಿದೆ, ಎಲ್ಲಿ ಎಜುಕೇಶನ್ ಚೆನ್ನಾಗಿದೆ ನೋಡ್ಕೊಂಡು ಅಡ್ಮಿಷನ್ ಆಗೋಣ ಅಂತ ಇವತ್ತಿಂದ ಸ್ಟಾರ್ಟ್ ಮಾಡಿದಾಳೆ. CIT ಎಕ್ಸಾಮ್ ಬರ್ದಿದ್ದಾಳೆ. ಎಷ್ಟು ಮಾರ್ಕ್ಸ್ ಬಂತು? 2 ಲಕ್ಷ. ಒಂಚೂರು ಜೋರಾಗಿ ಹೇಳು. 2 ಲಕ್ಷ ಹತ್ತತ್ರ ಬಂದೈತೆ, ಜಾಸ್ತಿನೇ ಬಂದೈತೆ. ನೋಡೋಣ ಅದ್ರ ಮೇಲೆ ಫೀಸ್ ಎಲ್ಲ ಹೆಂಗ್ ತಗೋತಾರೆ ಅಂತ. ಸ್ವಲ್ಪ ಕಡಿಮೆನೆ ತಗೊಳ್ಳಿ ಅಂತವಿ, ಇಲ್ಲಾಂದ್ರೆ ಫ್ರೀ ಕೊಟ್ಟರು ಖುಷಿನೇ ನಮ್ಗೆ. ಫ್ರೀ ಕೊಟ್ರು ಇನ್ನು ಖುಷಿನೇ. ನೋಡೋಣ. ಜ್ಯೋತಿ ಹೋಗಿ ರಿಕ್ವೆಸ್ಟ್ ಮಾಡಿದ್ರೆ ಫ್ರೀ ಕೊಟ್ಟೆ ಕೊಡ್ತಾರೆ ಖಂಡಿತ. ಜ್ಯೋತಿ ಹೆಂಗ್ ಮಾಡ್ತೀನಿ ಹೇಳು? ಈಗ ಇವಳು ಹೇಳ್ತಾಳೆ. ಯಾವ ತರ ರಿಕ್ವೆಸ್ಟ್ ಮಾಡ್ತೀವಿ ಕೇಳು. ಸರ್ ನನ್ನ ಮಗಳು ಬೈಲಿ ಮಾತಾಡಕ್ ಬರೀಕಿಲ್ಲ ಅಂತ ಏನ್ ನಾನೇನ್ ಮಾತಾಡ್ತಾ ಇದ್ದಾನ ಈಗ? ಮಾಮೂಲಿ ಮಾತಾಡ್ತಾವ್ನಿ, ಬೇಡವಂತೆ. ಎಲ್ಲ ಮುಗೀತು. ಬಂದು ನೀರನ್ನು ಕುಡ್ದೆ, ಎಲ್ರಿಗೂ ಸ್ವೀಟ್ ಎಲ್ಲ ಕೊಟ್ಬಿಟ್ಟು ನೀರು ಕುಡ್ದಾಯಿತು. ಹಾಗೆ ಸ್ವಲ್ಪ ಹೊತ್ತು ಮೇಲೆ ಕೂತ್ಕೊಂಡು ಮಾತುಕತೆ ಆಡ್ಕೊಂಡು ಬಂದೆ. ಅವಳು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಂತೆ. ಯಾವ ಕಾಲೇಜು, ಎಲ್ಲಿಗೆ ಸೇರ್ಕೊಳ್ಳೋದು, ಹೇಗೆ ಏನು ಅಂತ. ಸೆಕೆಂಡ್ ಇಯರ್ ಮುಗೀತು, ಇಂಜಿನಿಯರ್ ಮಾಡಬೇಕಂತೆ. ಅದಕ್ಕೋಸ್ಕರ ಅವಳು ಯಾವ ಕಾಲೇಜ್ ಸೇರ್ಕೋಬೇಕು ಅಂತ ಮಾತಾಡ್ತಾ ಇದ್ಲು. ಹಾಗೆ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಯಾವ ಕಾಲೇಜ್ ಹೇಗೆ ಏನು ಅಂತ ಡಿಸ್ಕಷನ್ ಮಾಡ್ತಾಯಿದ್ರು. ಹಾಗಾಗಿ ನೋಡೋಣ ಯಾವ ಕಾಲೇಜ್ಗೆ ಹೋಗೋಣ ಅಂತ ಹೇಳಿ ಒಂದು 2-3 ಕಡೆ ವಿಚಾರಿಸ್ಕೊಬರೋಣ ಅಂತ ಅವ್ರ ಅಪ್ಪನ ಜೊತೆ ಹೋಗಿದ್ದಾಳೆ. ನನ್ನ ಮೈದನ ಮಗಳು ಇಬ್ಬರು ಕೂಡ. ನಾನು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅಲ್ಲೇ ಕೂತಿದ್ದು. ಇವಾಗ ಕೆಳಗಡೆ ಬಂದೆ, ನೀರೆಲ್ಲ ಕುಡ್ದೆ, ತಿಂಡಿ ತಿಂದ್ಬಿಟ್ಟು ನೀರು ಕುಡ್ದಿರಲಿಲ್ಲ. ಹಾಗೆ ಈಗ ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಯಾಕೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಕ್ಕ ಬರ್ತಿದ್ದಾಳೆ, 2ನೇ ಅಕ್ಕ. ಯಾಕೆ ಅಂತ ಹೇಳಿದ್ರೆ ಅವ್ರ ನಾದಿನಿ ಮನೇಲಿ ಗೃಹ ಪ್ರವೇಶ ಇದೆ. ಇದೇ ಶನಿವಾರ ಭಾನುವಾರ ಗೃಹ ಪ್ರವೇಶ ಇದೆ. ಅದಕ್ಕೋಸ್ಕರ ಅವ್ರಿಗೆ ಬೆಳ್ಳಿ ದೀಪಗಳನ್ನ ತೆಗೆದುಕೊಡ್ಬೇಕು ಅಂದ್ಕೊಂಡಿದ್ದಾಳಂತೆ. ಅದಕ್ಕೋಸ್ಕರ ತಗೋಬೇಕು, ಬರ್ತೀನಿ ಅಂತ ಕಾಲ್ ಮಾಡಿದ್ಲು ನಾನು ತಿಂಡಿ ಮಾಡುವಾಗ. ಸರಿ ಆಯಿತು ಬಾ ಅಂತ ಹೇಳಿದೆ. ಅದಕ್ಕೋಸ್ಕರ ಅಮ್ಮನ ಮನೆ ಹತ್ರ ಬರ್ತೀನಿ, ನೀನು ಅಲ್ಲಿಗೆ ಬಾ ಅಂತ ಹೇಳಿದ್ಲು. ಸರಿ ಆಯಿತು, ನಾನು ತಿಂಡಿ ಎಲ್ಲ ತಿನ್ಕೊಂಡು ಬರ್ತೀನಿ, ನೀನು ಬಾ ಅಂತ ಬೇಗ ಬಾ ಅಂತ ಹೇಳಿದ್ದೀನಿ. ಸರಿ ಆಯಿತು, ಬೇಗ ಬರ್ತೀನಿ, ನೀನು ಬಂದುಬಿಡು, ಲೇಟ್ ಮಾಡಬೇಡ ಅಂತ ಹೇಳಿದ್ದಾಳೆ. ಈಗ ಅಮ್ಮನ ಮನೆ ಹತ್ರ ಹೋಗ್ತಾ ಇದ್ದೀನಿ. ಆಲ್ರೆಡಿ ಅಮ್ಮನ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಈಗ ಹೋಗೋಣ. ಹಾಗೆ ನಿನ್ನೆ ನಾನು ಸ್ಯಾರಿ ಹಾಕಿದ್ನಲ್ಲ ಫಂಕ್ಷನಿಗೆ, ಆ ಸ್ಯಾರಿದು ಬ್ಲೌಸ್ ಹೊಲ್ಕೊಟ್ಟವ್ರಿಗೆ ದುಡ್ಡು ಕೊಟ್ಟಿರಲಿಲ್ಲ. ಅದಕ್ಕೋಸ್ಕರ ಅವ್ರಿಗೂ ಕೂಡ ಅಮೌಂಟ್ ಕೊಟ್ಬಿಟ್ಟು ಹಾಗೆ ಹೋಯ್ತಾ ಅಂದವೇ ಇರೋದು. ಅದಕ್ಕೋಸ್ಕರ ಕೊಟ್ಬಿಟ್ಟು ಅಮ್ಮನ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಓಕೆ,
ಹೀಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ. ಎಲ್ಲ ಸ್ಕಿಪ್ ಮಾಡಿದೆ, ಮಿಸ್ ಮಾಡಿದೆ, ನೋಡ್ತಾ ಇರಿ ಅಂತ ಹೇಳ್ತೀನಿ. ಮೈಸೂರು ಹುಡುಗಿ ವ್ಲಾಗ್. ಈಗ ಹೋಗೋಣ. ಅವಳು ಬಂದ್ಬಿಡ್ತಾಳೆ, ಬಂದು ಫೋನ್ ಮಾಡ್ತಾಳೆ, ನೀನು ಇನ್ನೂ ಬಂದಿಲ್ಲ, ಅಲ್ಲೇ ಎತ್ಕೊಂಡು ಬರಲ್ಲ ನೀನು ಅಂತ ಕೋಪ ಮಾಡ್ಕೋತಾಳೆ. ಅದಕ್ಕೋಸ್ಕರ ಹೊರಡ್ತೀನಿ. ಹೋಗಿ ಅಮ್ಮ ಮನೇಲಿ ವಿಡಿಯೋ ಮಾಡ್ತೀನಿ. ಓಕೆ, ಅಲ್ಲಿವರೆಗೂ ನೋಡ್ತಾ ಇರಿ. ಇವರೇ ನಮಗೆ ಬ್ಲೌಸ್ ಹೊಲ್ಕೊಡೋದು. ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ. ಸ್ಟಿಚಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆದರೆ ಇವ್ರಿಗೆ ಕನ್ನಡ ಬರಲ್ಲ. ಇವರು ಸೇಟುಗಳು. ಮಗಳು ಕನ್ನಡ ತುಂಬ ಚೆನ್ನಾಗಿ ಬರುತ್ತೆ. ಮಗಳಿಗೆಲ್ಲವ ಇಲ್ಲೇ ಓದ್ತಾ ಇರೋದ್ರಿಂದ ಅವರು ಕೂಡ ಕನ್ನಡನ ಮಕ್ಳ ಹತ್ರ ಹೇಳ್ಸ್ಕೊಂಡು ನಾವೇನಾದರೂ ಮಾತಾಡಿದ್ರೆ ಮಗಳು ಇವ್ರಿಗೆ ಹೇಳ್ಕೊಡ್ತಾಳೆ. ಹಾಯ್ ಮಾಡಿ ಒಂದು ಹಾಯ್ ಮಾಡ್ತಾ ಇದ್ದಾರೆ. ಅದೇ ಹೇಳಿದ್ನೆಲ್ಲ ಅಮೌಂಟ್ ಕೊಡಬೇಕು ಬ್ಲೌಸ್ದು ಅಂತ. ಹಾಗೆ ಕೊಟ್ಬಿಟ್ಟು ಈಗ ಅಮ್ಮನ ಮನೆಗೆ ಹೋಗ್ತೀನಿ. ಅಮೌಂಟ್ ಎಲ್ಲ ಕೊಟ್ಬಿಟ್ಟು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಬ್ಲೌಸ್ ಅವರೇ ನಮಗೆ ಹೊಲ್ಕೊಡೋದು. ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ. ಅವರು ಸೇಟುಗಳು. ಅವ್ರಿಗೆ ಕನ್ನಡ ಬರಲ್ಲ. ಅವರಿಬ್ಬರು ಮಕ್ಳಿಗೂ ಕೂಡ ಕನ್ನಡ ಬರುತ್ತೆ. ಹಾಗಾಗಿ ನಾವೇನಾದರೂ ಡಿಸೈನ್ಸ್ ಏನಾದರೂ ಹೇಳಿದ್ರೆ ಮಗಳು ಅದನ್ನು ಅಮ್ಮನಿಗೆ ಅವ್ರ ಭಾಷೆ ಹಿಂದಿಲಿ ಹೇಳ್ತಾಳೆ. ನಾವು ಯಾವ ಥರ ಡಿಸೈನ್ ಹೇಳ್ತೀವಿ, ಯಾವ ಥರ ಸ್ಟಿಚ್ ಬೇಕು ಅಂತೀವಿ ಆ ಥರನೇ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗೂ ಕೂಡ ಮಾತಾಡಿಸ್ತಾರೆ. ಒಂದು ಸ್ವಲ್ಪ ಕ್ಲೋಸ್ ಥರನೇ. ಸೇಟುಗಳಾದರೂ ಕೂಡ ನಮಗೆ ತುಂಬ ಇಷ್ಟ ಆಗುತ್ತೆ. ಈಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಅಂದುವೆ ಏನು ಮಾಡೋದು, ತುಂಬ ಬಿಸಿಲು. ಇವಾಗಲೇ 11:30 ಆಗಿದೆ ಟೈಮು. ಆದರೂ ಕೂಡ ತುಂಬ ಬಿಸಿಲು, ತುಂಬ ಸೆಕೆ ಅನಿಸ್ತೈತೆ. ಇನ್ನು ಅಕ್ಕ ಬಂದುಬಿಟ್ರೆ ಬೈತಾಳಲ್ವಾ, ನೀನು ಇನ್ನೂ ಬಂದಿಲ್ಲ ಅಂತ. ಅದಕ್ಕೋಸ್ಕರ ಸ್ವಲ್ಪ ಬೇಗ ಓದ್ತಾ ಇದ್ದೀನಿ. ಅಮ್ಮನ ಮನೇಲಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಮ್ಮ ಮನೆಗೆ ಬಂದೆ. ಎಲ್ಲರೂ ಕೂಡ ಆರಾಮಾಗಿ ಮಲಗಿದ್ದಾರೆ ಆವಾಗಲೇ. ಇಲ್ಲಿ ನೋಡಿ, ಇಲ್ಲಿ ಆಟ ಆಡ್ತಾ ಕೆಲಸ ಏನು ಮಾಡಿಲ್ವಂತೆ. ನೆನೆ ಫಂಕ್ಷನ್ ಮಾಡಿ ಸುಸ್ತಾಗಿ ಸಾಕಾಗಿ ಮಲಗ್ಬಿಟ್ಟವ್ರೆ. ನೋಡಿ ಇಲ್ಲಿ ಕಂದಮ್ಮ ಆಟ ಆಡ್ತಾ ಅದೇ ಎಲ್ಲ ಆರಾಮಾಗಿ ಕೂತವ್ರೆ. ನನ್ನ ತಮ್ಮ ಹೆಂಡತಿ ತಿಂತಾವಳೆ. ಇವಾಗ ಕೆಲಸ ಅಲ್ವಾ, ನೆನೆ ಫಂಕ್ಷನ್ ಎಲ್ಲ ಆಗಿ ಬುಂಡೆ ಹೊಡ್ಕತಾವನೆ. ರಿಶಾನ್ ನೋಡಿ ಇಲ್ಲಿ ಇವಾಗ ಹೆಂಗ ಬುಂಡೆ ಹೊಡ್ಕತಾವೆ ಅಂದ್ರೆ ಅದು. ಹಾ ಯಾಕ ಬಾ, ಅಯ್ಯೋ ಕಂದಮ್ಮ, ನನ್ ಕಂದಮ್ಮ ಬಾ ನೀನು. ಕಂದಮ್ಮ ಬಂಗಾರಿ ಕಂದಮ್ಮ ನೀನು ಬಾಯಿ. ಸೈಕಲ್ ಹತ್ರ ಹೋಗಿ ಹೆಂಗ ಆಟ ಆಡ್ತಾ ಅದೇ ನೋಡಿ. ಯಾರ್ದದು ಸೈಕಲು ಕಂದಮ್ಮ? ಯಾರ್ದದು ಸೈಕಲು? ಇಲ್ಲಿ ನೋಡಿ ಕಂದಮ್ಮ. ನಂದು ಹಿಂಗನ್ಬೇಕು. ಅಕ್ಕ ಇನ್ನೂ ಬಂದಿಲ್ಲ. ನಾನು ಬಂದ್ರು ಕೂಡ ಅವಳು ಇನ್ನೂ ಬಂದೇ ಇಲ್ಲ. ಬರ್ತಾಳೆ, ಅವಳಿಗೋಸ್ಕರನೇ ಕಾಯ್ತಾ ಇದೀವಿ. ಏಯ್, ಆ ಸಂದಿಗೆಲ್ಲ ಯಾಕೆ ಹೋಗೋದು? ಮಾವನ್ಕಾಯಿ ತಂದಿದ್ಲ ಬೇಬಕ್ಕ? ಹೆಚ್ಚು ಮಧು ಅಂತ ತಿನ್ನದ? ನಮ್ಮ ಅಕ್ಕ ಮಾವನ್ಕಾಯಿ ತಂದವಳೆ. ಅವ್ರ ಮನೆ ಮಾವನ್ಕಾಯಿ ತುಂಬಾ ಸ್ವೀಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೆನೆ ಬಂದಿದ್ಲಲ್ಲ ನಾವು ಫಂಕ್ಷನ್ ಗಾಬ್ರಿಲಿ, ನೋಡೇ ಇಲ್ಲ. ಇವಾಗ ನೋಡ್ತಾ ಇದ್ದೀನಿ. ಕೊಡೆ ಮಾವನ್ಕಾಯಿ ಕೊಡೆ. ಏಯ್, ಮಾವನ್ಕಾಯಿ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸ್ವೀಟ್ ಆಗಿದೆ ಇದು ಮಾವನ್ಕಾಯಿ. ಅಕ್ಕವ್ರ ಮನೆಯದು. ಅವ್ರಿಗೆ ಒಂದೇ ಮರ ಇರೋದು, ಆದ್ರೂ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸ್ವೀಟ್ ಆಗಿರುತ್ತೆ ಮಾವನ್ಕಾಯಿ. ತಕಳಿ ಇಲ್ಲವೇ ಮಾಡಿ ತೋರ್ಸವ, ನೀನು ತೋರ್ಸವ. ಇಲ್ಲಿ ತೋರ್ಸು ನೋಡಿ ಅಂತ ತೋರ್ಸಿ ಸಾಕು ಕಡ್ದಿನ ತೋರ್ಸು. ಎಲ್ಲವಾ ಮಾವನ್ಕಾಯಿ? ಎಲ್ಲವಾ ಎಲ್ಲಿ ಮಾವನ್ಕಾಯಿ? ಅಯ್ಯೋ ಕಚ್ಚಿದಾದೇನು. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಸುಮ್ಮನೆ. ತಿಂತಾದೆ ಮಾವನ್ಕಾಯಿ. ಅಯ್ಯೋ ಹುಳಿ ಅದ್ರ ಮುಖ ನೋಡಿ ಹೆಂಗಾಯ್ತು. ಮಾವನ್ಕಾಯಿ ತಿಂತಾ ಇದೀವಿ. ಸಕ್ಕತ್ತಾಗಿದೆ. ರಾತ್ರಿ ನಿದ್ದೆ ಬರ್ಲಿಲ್ಲ ನನಗೆ. ಬಾರ್ತಿಗೂ ಐತೆ ಅಲ್ವಂತೆ, ಆಯ್ತಲ್ಲ. ಸುಸ್ತು ಸಂಕಟ ಆಯ್ತಾನೆ ಇಲ್ಲ ಅಂತ. ಸೂಪರ್ ಆಗಿದೆ ಮಾವನ್ಕಾಯಿ. ಕೊಬ್ಬರಿ ತಿಂದಂಗೆ ಆಯ್ತಾ ಇದೆ.
ಸ್ವಲ್ಪನೂ ಉಳಿಲ್ಲ. ಬಿಸಿ ಅವ್ನ ಬಂದು ಕೊಟ್ಬಿಡೋದ. ಕೊಟ್ಟ ನಮ್ಗೆ ಕೊಟ್ಬಿಡು. ನೋಡಿ ಎಷ್ಟು ಚೆನ್ನಾಗಿ ತಿಂತಾ ಇದ್ದೀನಿ ನಾನು. ಕೊಟ್ಬಿಡು ಅವ್ನು ಕೊಟ್ಬಿಡು. ಕರ್ಗೋ. ನಾ ಇದು ಕೊಡ್ತೀನಿ ಅವ್ನು ಕೊಡ್ತೀನಿ. ಅವ್ನು ಕೊಡು ಅದು ಅವ್ನು ಕೊಟ್ಬಿಡು. ನಾ ಇದು ಕೊಡ್ತೇನೆ. ತುಂಬ ಚೆನ್ನಾಗಿದೆ ಮಾವಿನಕಾಯಿ, ಹುಳಿ ಅಂತೂ ಇಲ್ಲ. ಹೊಸ ಸಿಕ್ಕರೆ ಹಳೆ ತೆಗ್ಸಿದೀವಿ ನಾವು. ತಿನ್ಕೊಂಡೆ ಇದನ್ನು ತೊಳ್ಕೊಬಿಡ. ಕೊಬ್ಬರಿ ತಿಂದಂಗೆ ಐತೆ. ಎಲ್ಲರೂ ಇಷ್ಟಪಡ್ತಾರೆ, ಎಲ್ಲರೂ ತಿಂತಾರೆ ನಮ್ಮನೇಲಿ. ನಮ್ಮನೆ ಪಕ್ಕದವ್ರು ಎಲ್ಲರೂ ಕೂಡ ಇಷ್ಟಪಡ್ತಾರೆ. ತುಂಬಾ ಚೆನ್ನಾಗಿದೆ ಮಾವಿನಕಾಯಿ ಎಲ್ಲ. ಅನಿತಾ ಅಂತೂ ತರ್ಸ್ವೆ ಅಂತ ಮಾವಿನಕಾಯಿ ಇಲ್ಲ ಉದ್ರೋದು ಎಲ್ಲ. ಮಾವಿನಕಾಯಿ ಇಲ್ಲ, ಅವ್ರ ಗಾಳಿ ಬಂದು ಎಲ್ಲ ಚಿಕ್ಕ ಚಿಕ್ಕವೆಲ್ಲ ಉದ್ರೋದು. ಎಲ್ಲ ಉದ್ರೋದು ಅಲ್ಲೇ ಬಂದಿದ್ದಾಳ ಒಂದೋಳ ಸಣ್ಣ. ಅಯ್ಯೋ ನಮ್ಮ ಮರದು ಮಾವಿನಕಾಯಿ ಎಲ್ಲ ಹೊಡ್ದು ಅದೆಲ್ಲ ಹಸಿತಾ ಬಿರುಗಾಳಿ ಬಿಸ್ತಲ್ಲ. ಇಲ್ಲಿ ಕಂದಮ್ಮ ಇಲ್ಲಿ ಉಪ್ಪು ಖಾರ ಕೊಡ್ಬೇಕಲ್ಲ. ಗೊತ್ತಾಯ್ತಾ? ಹಾಕೋ ತಿನ್ಕೊಂಡ್ಬಿಡ್ತಾಳೆ ಅಂತ ಕಳ್ಳನ ಮಗ್ನೆ. ಕೊಟ್ಟಂಗೂ ಇರ್ಬೇಕು, ಕೊಡ್ದೋದಂಗೂ ಇರ್ಬೇಕು ನಿನ್ಗೆ. ಕೊಟ್ನಂದ್ರೆ ಸಾಕು. ಎಷ್ಟು ಬುದ್ಧಿ ನೋಡಿ ಅವನಿಗೆ. ನೋಡಿಲ್ಲಿ ಪುನಃ ಪುನಃ ತಿನ್ಸಕ್ ಬರ್ತಾನೆ, ಆದ್ರೆ ತಿನ್ಸಲ್ಲ ಅವನು. ಹಂಗೆ ತಿನ್ಸೋಂತಾರ ಹಿಂಗ್ ಮಾಡ್ತಾನೆ. ಹಿಂಗೆ ನಮ್ಮ ಮಾವಿನಕಾಯಿ ಎಲ್ಲ ತಿನ್ಬಿಡ್ತೀನಿ. ತಿಂದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂದ್ರೆ ಸಖತ್ತಾಗಿದೆ ಮಾತ್ರ, ಸುಳ್ಳು ಹೇಳ್ತಲ್ಲ, ಸೂಪರ್ ಆಗಿದೆ. ಅಣ್ಣ ಕೊಡು. ಅವ್ನು ಕೊಡು. ಸ್ವಲ್ಪನೂ ಉಳಿಲ್ಲ ನೋಡಿ. ಎಷ್ಟು ಆರಾಮಾಗಿ ತಿಂತಾ ಇದೀವಿ ಎಲ್ಲ ಅಂದ್ರೆ. ನನ್ನ ಮಗ ಬೇಡ ಅಂತಾನೆ ನಾನೇನಾದ್ರೂ ವಿಡಿಯೋ ಮಾಡಿದ್ರೆ ಅದ್ಕೊಂತಾರ. ಈಗ ಹಾಗೆ ಅಕ್ಕ ಕೊನೆಗೆ ಬಂದ್ಲು. 12:30 ಆಯಿತು. ಅಕ್ಕ ಬರೋಷ್ಟೊಳಗೆ ನಾನು ಮನೇಲೆಲ್ಲೂ ಕೂಡ ವೀಡಿಯೋ ಮಾಡ್ಕೊಳ್ಳಿಲ್ಲ, ಸೀದಾ ಹೊರಟು ಅಂಗಡಿಗೆ ಬಂದುಬಿಟ್ವಿ. ಇದು ಚಾಮುಂಡೇಶ್ವರಿ ಜ್ಯುವೆಲರ್ಸು ಸೂರ್ಯ ಬೇಕ್ರಿ ಹತ್ರ ಇರೋದು. ರೆಗ್ಯುಲರ್ ಆಗಿ ನಾವು ಯಾವಾಗಲೂ ಇಲ್ಲೇ ತಗೊಳ್ಳೋದು. ಚಿನ್ನ ಆಗಲಿ ಬೆಳ್ಳಿ ಆಗಲಿ ಯಾವಾಗಲೂ ಇಲ್ಲೇ ತಗೊಳ್ಳೋದು. ತುಂಬ ಚೆನ್ನಾಗಿರುತ್ತೆ. ಚಿನ್ನ ಮಾತ್ರ ಬೆಳ್ಳಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಏನು ಕೂಡ ಒಂದು ಏನೂ ಕಂಪ್ಲೇಂಟ್ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ಇವ್ರ ಹೆಸರು ಬಂದು ದಿನೇಶ್ ಅಂತ. ಇವರೇ ನಮಗೆ ಯಾವಾಗಲೂ ನಾವು ಯಾವಾಗಲೂ ಒಡವೆ ತಗೊಳಕ್ಕೆ ಹೋದರೆ ಇವರೇ ನಮಗೆ ಯಾವಾಗಲೂ ತೋರಿಸೋದು. ತುಂಬ ಚೆನ್ನಾಗಿ ಮಾತಾಡ್ತಾರೆ. ಈ ಓನರ್ ಹೆಸರು ಬಂದು ಧರ್ಮರಾಜ್ ಅಂತ. ನಾವು ಯಾವಾಗಲೂ ಇಲ್ಲೇ ತಗೊಳ್ಳೋದು. ಅಕ್ಕ ಬೆಳ್ಳಿ ದೀಪಗಳೆಲ್ಲ ನೋಡಿದ್ಲು. ಡಿಸೈನ್ಸ್ ಎಲ್ಲ ಇಷ್ಟ ಆಯಿತು, ಆದರೆ ಸ್ವಲ್ಪ ಸ್ಕ್ರ್ಯಾಚಸ್ ಆದಂಗೆ ಆಗಿತ್ತು 1-2-3. ಹಾಗಾಗಿ ಬೇರೆ ತರಿಸ್ಕೊಡಿ ಅಂತ ಹೇಳ್ತಾ ಇದ್ಲು. ಅಕ್ಕ ಬಾರ್ಗಿಂಗ್ ಮಾಡ್ತಾ ಇದ್ದಾಳೆ. ದೀಪ ತಗೋತಾ ಇರೋದು. ಆದರೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಇಷ್ಟ ಆಯಿತು 97 ರೂಪಾಯಿ ರೇಟು. ಇಷ್ಟ ಆಯಿತು ದೀಪ ಆದರೆ ಚೆನ್ನಾಗಿಲ್ಲ, ಅದಕ್ಕೆ ಬೇರೆದನ್ನ ನಮಗೆ ಮಾಡಿಸ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ಸ್ವಲ್ಪ ಡ್ಯಾಮೇಜ್ ಆಗೋಗಿದೆ ಅಂತ. ನೋಡೋಣ, ಸಂಜೆ 3 ಗಂಟೆ ಹೊತ್ತಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾವು ಆ ಅಂಗಡಿಲಿ ನೋಡಿದ್ವಲ್ಲ, ಇದು ಚಾಮುಂಡೇಶ್ವರಿ ಜ್ಯುವೆಲರ್ಸ್ ಅಂತ, ಅಲ್ಲಿಗೆ ಕೂಡ ಬಂದಿದ್ದೀವಿ ನಾವು. ಇಲ್ಲೂ ಕೂಡ ಸಾಕಷ್ಟು ಒಡವೆಗಳನ್ನೆಲ್ಲ ತಗೊಂಡಿದ್ದೀವಿ. ತುಂಬ ಚೆನ್ನಾಗಿರ್ತವೆ. ಚಿನ್ನ ಆಗ್ಬೋದು, ಬೆಳ್ಳಿ ಆಗ್ಬೋದು. ಸಣ್ಣ ಪುಟ್ಟದಂದರೆ ಅಲ್ಲಿಗೆ ಹೋಗ್ತೀವಿ. ಏನಾದರೂ ದೊಡ್ಡ ಐಟಮ್ಸ್ ಬೇಕು ಅಂತಂದರೆ ಇಲ್ಲಿಗೆ ಬರ್ತೀವಿ. 76 ಇತ್ತು, ಇವತ್ತು 92 ಆಗಿದೆ. ಎಷ್ಟಾಗ್ತಾವೆ? ಜಾಸ್ತಿ ಆಗ್ತೀನಿ ಅಂತ ಹೇಳಿದ್ರೆ 16,200 ರೂಪಾಯಿ ಎಷ್ಟು ಲೆಕ್ಕ ಕೊಡ್ತೀನಿ ನೋಡಿ. ಕಮ್ಮಿನೇ ಹಾಕಿ ಸ್ವಲ್ಪ. 13,000 ಈಗ 13,000. ಈಗ ಎಷ್ಟಾಗ್ತವ್ರೆ? 16,500 ಹಾಕಿರೋದು ಲೆಕ್ಕ ಹಾಕಿ. ಯಾರು ಅಷ್ಟೇ ನಿನ್ಕಿಂತ ಹೆಚ್ಚ 14,500 ಆಗ್ತವ್ರೆ.
ಇಬ್ರು ಲೆಕ್ಕಾಚಾರ ಆಗ್ತಾ ಇದಾರೆ. ಅವ್ರ ಲೆಕ್ಕಾಚಾರನೇ ಮಾಡ್ತಾನೆ ಇದ್ದಾಳೆ ನಮ್ಮ ಹತ್ರ. ಮಾಡಾಯ್ತು, ಫೈನಲ್ ಮಾಡಿದ್ದೀನಿ. ನಾನು ಕೂಡ ಮನೆಗೆ ಬಂದೆ ಎಲ್ಲ ತಗೊಂಡು. ದೀಪಾವಳಿನ ಅಕ್ಕ ಮಾಡೋಕೆ ಹಾಕಿದ್ಲು, ಯಾಕೆಂದರೆ ನಾವು ಕೇಳಿದ ಸೈಜು ಮತ್ತು ಅದು ಯಾಕೋ ನಮಗೆ ಇಷ್ಟ ಆಗಲಿಲ್ಲ. ಯಾಕೋ ಅದು ಒಂಥರ ಎಲ್ಲ ಸ್ಕ್ರ್ಯಾಚಸ್ ಆದಂಗೆ ಆಗಿತ್ತು. ಅದಕ್ಕೋಸ್ಕರ ಅಕ್ಕ ಮಾಡೋಕ್ಕೆ ಹಾಕ್ಬಿಟ್ಲು, ಮಾಡಿಸಿದ್ಲು. ಬುಧವಾರ ಬನ್ನಿ ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾವು ಬುಧವಾರನೇ ಬರ್ತೀವಿ ಕೊಡಿ ಆವಾಗಲೇ ಅಂತ ಹೇಳಿದ್ವಿ. ಅಲ್ಲಿ ತುಂಬ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಏಕೆಂದರೆ ತುಂಬ ಜನ ಕಸ್ಟಮರ್ಸ್ ಇದ್ದರು. ಹಾಗಾಗಿ ಅವ್ರಿಗೂ ತುಂಬ ಹಿಂಸೆ ಆಗುತ್ತೆ, ಯಾಕೆ ಬೇಕು ಅಂತ ಹೇಳಿ ನಾನು ಸ್ವಲ್ಪನೇ ಕೂಡ ಮಾಡಿಕೊಂಡೆ. ಈಗ ಫೈನಲಿ ಮನೆಗೆ ಬಂದೆ. ಚಿಕ್ಕವನು ಟ್ಯೂಷನ್ಗೆ ಹೊರಟೋದ್ನೇನೋ ಅವನು. ಹೋದ ಚಿಕ್ಕವನು, ಇವತ್ತಿಂದ ಟ್ಯೂಷನ್ಗೆ ಹೋಗ್ತಾ ಇದ್ದಾನೆ. ನಾನು ಬರೋಷ್ಟೊಳಗೆ ಇಷ್ಟೊತ್ತಾಯ್ತಲ್ವಾ, ಹಾಗಾಗಿ ಏನು ಮಾಡ್ಕೊಡೋಕ್ಕಾಗಲಿಲ್ಲ ಅವನಿಗೆ. ಸಾರಿ, ಯಾರೋ ಬಂದ್ಬಿಟ್ರು, ಅದಕ್ಕೋಸ್ಕರ ವಿಡಿಯೋ ಆಫ್ ಮಾಡಿಬಿಟ್ಟೆ. ಹಾಗಾಗಿ ಏನು ಮಾಡ್ಕೊಳಕ್ಕಾಗಲಿಲ್ಲ ಅವನಿಗೆ. ಅದಕ್ಕೋಸ್ಕರ ಬರೋಷ್ಟೊಳಗೆ ಕರ್ಬೂಜ ಇದೆ, ಅದಕ್ಕೋಸ್ಕರ ಜ್ಯೂಸ್ ಮಾಡಿಡೋಣ. ಇನ್ನು ಚಿಕ್ಕವನು ದೊಡ್ಡವನು ಕೂಡ ಟ್ಯೂಷನ್ಗೆ ಹೋಗ್ತಾನೆ 6 ಗಂಟೆಗೆ. ಸಂಜೆಯಿಂದ ಅವನಿಗೂ ಕೂಡ ಟ್ಯೂಷನ್ ಸ್ಟಾರ್ಟ್ ಆಗಿದೆ. ಅದಕ್ಕೋಸ್ಕರ ಜ್ಯೂಸ್ ಮಾಡಿಟ್ರೆ ಅವನು ಕುಡ್ಕೊಂಡು ಟ್ಯೂಷನ್ಗೆ ಹೋಗ್ತಾನೆ. ಬಂದು ಅವನು ಕೂಡ ಕುಡಿತಾನೆ ಅಂತ ಹೇಳಿ, ಇನ್ನು ನಾವಿನ್ನೂ ಕೂಡ ಡ್ಯೂಟಿ ಮುಗಿಸ್ಕೊಂಡು ಬರ್ತಾರಲ್ವಾ, ಅವರು ಎಲ್ಲ ಕುಡಲಿ ಅಂತ ಹೇಳಿ ನಾನು ಕರ್ಬೂಜ ಜ್ಯೂಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ ಅಲ್ಲ, ನಾವಿನ್ನು ಡ್ಯೂಟಿಗೆ ಹೋಗಿದ್ದಾರೆ, ಬರ್ತಾರೆ. ಅದಕ್ಕೋಸ್ಕರ ಕರ್ಬೂಜ ಜ್ಯೂಸ್ ಮಾಡ್ತೀನಿ ಅಂತ ಹೇಳಿ ನಾನು ಅಂತಿದ್ದಂಗೆ ಅವರು ಡ್ಯೂಟಿಯಿಂದ ಬಂದರು. ಮಧ್ಯಾಹ್ನ ಏನು ಊಟ ಮಾಡಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ರೊಟ್ಟಿನೇ ಮಾಡ್ಕೊಡೋಣ. ಇಟ್ಟಿತ್ತಲ್ಲ, ಇನ್ನೂ ಸ್ವಲ್ಪ ಇಷ್ಟಿದೆ ರೊಟ್ಟಿ ಇಟ್ಟಿದ್ದು, ಅದಕ್ಕೋಸ್ಕರ ರೊಟ್ಟಿ ಮಾಡ್ಕೊಟ್ಬಿಡೋಣ ಅವ್ರಿಗೆ. ತಿಂದಾದ್ಮೇಲೆ ಜ್ಯೂಸ್ ಕೊಟ್ರಾಯ್ತು ಅಂತ ಎಲ್ಲ ರೆಡಿ ಮಾಡಿದ್ದೀನಿ. ಜ್ಯೂಸ್ಗೆ ಅವ್ರಿಗೆ ರೊಟ್ಟಿ ಹಾಕೊಟ್ಬಿಟ್ಟು ಆಮೇಲೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತೆ, ಏನೋ ಅಂದ್ಕೋಬೇಡಿ. ಏನೋ ಹೊರಗಡೆ ಏನೋ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ದಡಬುಡ ಅಂತವ್ರೆ. ಅದಕ್ಕೋಸ್ಕರ ಸ್ವಲ್ಪ ಡಿಸ್ಟರ್ಬ್ ಐತೆ, ಏನು ಅಂದ್ಕೋಬೇಡಿ. ಅವ್ರಿಗೆ ರೊಟ್ಟಿ ಮಾಡಿ ಏನೋ ಯಾಕೋ ನನ್ನ ಮಗ ನೋಡಿ ಹೆಂಗ ಆಡ್ತಾನೆ ಫ್ರೆಂಡ್. ವಿಡಿಯೋ ಮಾಡ್ಕೊಡು ಅಂತಂದ್ರೆ ಅಮ್ಮ ಅಂತಾನೆ. ರೊಟ್ಟಿ ಹಾಕೊಡ್ತಾ ಇದ್ದೀನಿ. ಇದು ಒಣಮೆಣಸಿನ್ಕಾಯಿ ಖಾರ, ಇದನ್ನ ನಾನು ರುಬ್ಬಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಇದು ರೆಸಿಪಿ ಬೇಕು ಅಂತ ನಿಮಗೆ ಏನಾದರೂ ಬೇಕು ಅಂತ ಅನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಇದನ್ನೇ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದು ಬಿಸಿ ಅನ್ನಕ್ಕೆ, ರೊಟ್ಟಿ, ಚಪಾತಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಎಮರ್ಜೆನ್ಸಿಗೆ ಏನೂ ಈ ಥರ ರೊಟ್ಟಿ ಚಪಾತಿಗೆ ನೆಂಚ್ಕೊಳ್ಳೋಕ್ಕೆ ಕಾಂಬಿನೇಷನ್ ಏನೂ ಇಲ್ಲ ಅಂತ ಹೇಳಿದ್ರೆ ಈ ಥರ ಖಾರನ ಕಮೆಂಟ್ ಮೂಲಕ ನನಗೆ ತಿಳಿಸಿದ್ರೆ ನಾನು ನಿಮಗೆ ಈ ರೆಸಿಪಿನ ಶೇರ್ ಮಾಡ್ತೀನಿ. ಹಾಗಾಗಿ ಇದಕ್ಕೆ ಸ್ವಲ್ಪ ಉಪ್ಪ ಹಾಕ್ಕೊಂಡು ಹತ್ರ ಬರೋ ನೋಡಿ, ಇದಕ್ಕೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ನನಗೆ ಮಾಡಿ ಅಲ್ಲಿ ಪಾಪ ಬೆಳಿಗ್ಗೆ ಹೋಗಿರೋದು ಏನೂ ತಿಂದಿಲ್ಲ, ಹಸ್ವಾಗ್ಬಿಟ್ಟೈತಂತ ಅವ್ರಿಗೆ. ಅದಕ್ಕೋಸ್ಕರ ತಿಂದವ್ರೆ. ನನ್ನ ಮಗನಿಗೂ ಕೂಡ ಬೇಕಂತೆ ಒಂದು ರೊಟ್ಟಿ, ಅದಕ್ಕೋಸ್ಕರ ಅವನು ಕೂಡ ತಿಂದಿ ಅಂತ ಹೇಳ್ತಾ ಇದ್ದೀನಿ. ಟೇಸ್ಟ್ ಹೆಂಗಾಗಿರುತ್ತೆ ಕೇಳು ಅಪ್ಪನ. ಅದು ಟೇಸ್ಟ್ ಹೆಂಗಿದೆ ಅಂತ ಹೇಳಿ. ಸೂಪರ್. ಸೂಪರ್ ಆಗೈತಂತೆ ರೊಟ್ಟಿ. ಇದೊಂದು ಗರ್ಗರಿಯಾಗಿ ಬೇಕು ಅಂದ್ರು, ಅದಕ್ಕೋಸ್ಕರ ಈ ತರ ನಂಗೆ ಗರ್ಗರಿದ ನೋಡು. ನನ್ನ ಮಗನ್ ಬೇಕಂತೆ ಗರ್ಗರಿ, ಇದು ಅವನು ಬೇಕಂತೆ. ನನಗೆ ಮಡಗಿ ಗರ್ಗರಿದ ಅಂತಾನೆ. ತವ ನಿಂಗೆ ಅಪ್ಪಂಗಿದ್ ಬೇಯಿಸ್ಕೊಡ್ತೀನಿ, ಅಪ್ಪಂಗೆ ಕೊಡ್ತೀನಿ. ನೀನು ಖಾರ ಹಾಕೊಂಡು ತಿನ್ನಿ. ಇವಾಗ ನಾನು
ಅದನ್ನೆಲ್ಲವೇ ಹಾಕ್ಮಣ್ಣ ಹೋಗ್ಬಿಟ್ಟು ಅವನಿಗೆ ಅದು ಖಾರ ಬೇಡವಂತೆ. ಬೇಳೆ ಸಾಂಬಾರಿದೆ ಹಾಕೋತಾ ಇದ್ದಾನೆ. ನಾನು ಬೇಳೆ ಸಾಂಬಾರಲ್ಲೇ ತಿಂತೀನಿ ಅಂತ. ಪಾಪ ಚಿಕ್ಕದಕ್ಕೆ ಏನು ಮಾಡಿಕೊಡ್ಲಿಲ್ಲ. ಇನ್ನು ಒಡವೆ ಅಂಗಡಿಲೇ ನಮಗೆ ಟೈಮ್ ಆಗೋಯ್ತು. ಇಲ್ಲಿ ಕರ್ಬೂರ ಜ್ಯೂಸ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಲ್ಲನ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ, ಕರೆಕ್ಟಾಗಿ ಇಲ್ಲಿ ಗೊತ್ತಾಗಲ್ಲ. ಬೆಲ್ಲನ ಚೆಚ್ಚಿ ಈ ಥರ ಕರ್ಗಾಕ್ಬಿಟ್ಟಿದ್ದೀನಿ. ನಾನು ಬೆಲ್ಲದಲ್ಲಿ ಸಕ್ಕರೆ ಯೂಸ್ ಮಾಡಲ್ಲ, ಬೆಲ್ಲ ಹಾಕ್ತೀನಿ. ಇದನ್ನೆಲ್ಲ ಕಾಯಿ ತುರಿಮಣೆಯಲ್ಲಿ ತುರಿದು ಇಟ್ಕೊಂಡಿದ್ದೀನಿ. ಈಗ ಇದನ್ನು ರುಬ್ಬಿಟ್ಟು ಹಾಕೋದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಕರ್ಬೂರ ಹಣ್ಣಿನ ಜ್ಯೂಸ್. ಈಗ ಅವ್ರಿಗೆ ಇನ್ನೊಂದು ರೊಟ್ಟಿನ ಹಾಕ್ಕೊಟ್ಬಿಟ್ಟು ನಾನು ಇದನ್ನು ಜ್ಯೂಸನ್ನ ಮಾಡ್ಕೋತೀನಿ. ಜ್ಯೂಸ್ ರೆಡಿ ಆಗೈತೆ ನೋಡಿ. ಇದೇನು ಕಲರ್ ಈಗಿದೆಯಲ್ಲ ಅಂತ ಅಂದ್ಕೋಬೇಡಿ. ನಾನು ಬ್ಲ್ಯಾಕ್ ಕಲರ್ ಬೆಲ್ಲನ ಹಾಕಿರೋದು, ಪ್ಯೂರ್ ಬೆಲ್ಲ, ಬ್ಲ್ಯಾಕ್ ಕಲರ್ದು. ವೈಟ್ ಬೆಲ್ಲ ಏನು ಹಾಕಿಲ್ಲ, ಯಾಕೆಂದರೆ ಅದಕ್ಕೆ ಸ್ವಲ್ಪ ಸುಣ್ಣ ಬೇರಿಸ್ತಾರೆ. ಹಾಗಾಗಿ ನಾನು ಬ್ಲ್ಯಾಕ್ ಕಲರ್ ಬೆಲ್ಲನ ಹಾಕಿದ್ದೀನಿ. ಹಾಗಾಗಿ ಈ ಕಲರ್ ಬಂದಿದೆ ನೋಡಿ. ಜ್ಯೂಸ್ ರೆಡಿಯಾಗಿದೆ. ನನ್ನ ಮಗ ಆಲೇ ರೆಡಿಯಾಗಿ ನಿಂತಿದ್ದಾನೆ, ಕೊಡಲಿ ನನಗೆ ಅಂತ. ನೋಡಲ್ಲಿ ಇಷ್ಟೇ ಅವನು ತಿನ್ನೋದ್ರಲ್ಲಿ, ಉಣ್ಣೋದ್ರಲ್ಲಿ, ಕುಡಿಯೋದ್ರಲ್ಲಿ ಸತಾಯಿಸಲ್ಲ ಅವನು. ಆರಾಮಾಗಿ ತಿನ್ಕೋತಾನೆ, ಏನೇ ಕೊಟ್ಟರು ಕುಡ್ಕೋತಾನೆ. ಅದೇ ಬೇಕು ಇದೇ ಬೇಕು ಅನ್ನಲ್ಲ. ಆದರೆ ಟೇಸ್ಟ್ ಇರಬೇಕು ಅವನಿಗೆ ಅಷ್ಟೇ. ನವೀನ್ ಇವರು ಕೂಡ ರೊಟ್ಟಿ ಎಲ್ಲ ತಿಂದಾಗಲಿ ಇವ್ರಿಗೂ ಕೂಡ ಕೊಡ್ತೀನಿ. ಉಫ್ಫು ಬೆಳಗ್ಗೆ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿದ್ದು ಮುಖ ಎಲ್ಲ ನೋಡಿ ಹೇಗಾಗೈತೆ. ಒಡವೆ ಅಂಗಡಿಲಿ ಕೂತು ಕೂತು ತಲೆನೋವಂತೂ ಬಂದ್ಬಿಡ್ತು. ಅಪ್ಪ ದೇವ್ರೆ, ಏನಾದರೂ ಒಂದು ತಗೊಳಕ್ಕೆ ಹೋಗ್ತೀವಿ ಅಂದರೆ ಬಾರ್ಗಿಂಗ್ ಮಾಡೇ ಸಾಕಾಗುತ್ತೆ. ಎಲ್ಲೇ ಆದರೂ ಅಷ್ಟೇ, ಒಡವೆ ಅಂಗಡಿಲೇ ಆಗಲಿ, ಬಟ್ಟೆ ಅಂಗಡಿಲೇ ಆಗಲಿ, ಹೆಣ್ಮಕ್ಳೇ ಅಷ್ಟು ತಾನೇ ಬಾರ್ಗಿಂಗ್ ಮಾಡಲೇಬೇಕು. ಹಾಗಾಗಿ ಅದು ಖಾರ ಹೇಗಿದೆ ರೀ? ಒಣಮೆಣ್ಸಿನ್ಕಾಯಿ ಖಾರ, ಒಣಮೆಣ್ಸಿನ್ಕಾಯಿ ಖಾರ ಹೇಗಿದೆಯಪ್ಪ? ಚೆನ್ನಾಗಿದೆ. ಆದರೆ ಅದಕ್ಕೆ ತುಪ್ಪ ಮಿಕ್ಸ್ ಮಾಡಿಕೊಂಡೇ ತಿನ್ನಬೇಕು. ಬಿಸಿ ಅನ್ನಕ್ಕಾಗಲಿ, ರೊಟ್ಟಿಗಾಗಲಿ, ಚಪಾತಿಗಾಗಲಿ ತುಂಬ ಚೆನ್ನಾಗಿರುತ್ತೆ. ಇದು ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆದರೆ ತುಂಬ ಚೆನ್ನಾಗಿರುತ್ತೆ. ಎಮರ್ಜೆನ್ಸಿಗೆ, ಅರ್ಜೆಂಟಿಗೆ ಬೇಕು ಅಂದರೆ, ಮತ್ತು ಚಳಿ ಟೈಮಲ್ಲಂತೂ ಖಾರವಾಗಿ ಬೇಕು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ಬೇಕು ಅಂದರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಇದು ರೆಸಿಪಿನ ನಿಮಗೆ ಶೇರ್ ಮಾಡ್ತೀನಿ. ಓಕೆ, ತಿಂದು ಮುಗಿಸಿದ್ರು, ಖಾಲಿ ಆಯಿತು, ತಟ್ಟೆ ಖಾಲಿ ಆಯಿತು. ಪಾಪ ಬಿಸಿಲು ವಿಪರೀತ. ಬೆಳಗ್ಗೆ ಚಪಾತಿ ತಿನ್ಕೊಂಡು ಹೋಗಿತ್ತು, ಇವಾಗ ಬಂದಿದ್ದಾರೆ. ಇವತ್ತು ಬೇಗ ಬಂದಿದ್ದಾರೆ, ಖುಷಿ ಆಗ್ತಾ ಇದೆ. ಸಾಕಂತೆ, ರೊಟ್ಟಿ ತಿನ್ನಲ್ಲ, ಸಾಕಾಯ್ತು ಅವನಿಗೆ. ಯಾವಾಗಲೂ ಹೀಗೆ ಚಿಕ್ಕೊಂಡ್ ಬಿಡ್ತಾನೆ. ಏನಾದರೂ ತಿನ್ನಕ್ಕೆ ಕೊಟ್ರೆ, ಕುಡಿಯೋಕೆ ಕೊಟ್ರೆ ಬೇಡ ಸಾಕು ಅಂತ. ಅದೇ ಯಾಕೋ ಇವನು ಇವತ್ತು ರೊಟ್ಟಿ ತಿನ್ನಲ್ಲ, ಸಾಕಾಯ್ತಂತೆ. ಗ್ಲಾಸ್ ಸ್ವಲ್ಪ ದೊಡ್ಡದು, ಅದಕ್ಕೋಸ್ಕರ ಅರಪ್ಪಂಗೆ ಕೊಡ್ತಾ ಇದ್ದಾನೆ, ಸಾಕು ನನಗೆ ಅಂತ. ಅವ್ರ ಕೈ ತೊಳ್ಕೊತೀನಿ ಇಡಪ್ಪ ಅಲ್ಲಿ ಅಂತ ಹೇಳಿದ್ರು. ಕುಡಿತಾರೆ ಮಾತ್ರ, ಮಕ್ಳು ಏನೇ ಕೊಟ್ರು ಬೇಡ ಅನ್ನಲ್ಲ. ಅವ್ರು ಎಂದೂ ಮಾಡಿಕೊಟ್ರು ಕೂಡ ಇಡಿ ಕೊಡಿ ಕುಡಿತೀನಿ ಅಂತಾರೆ. ನನಗೆ ಸ್ವಲ್ಪ ಇಡ್ಸಲ್ಲ, ಹಂಗೇನಿಲ್ಲ. ಆದರೆ ನಾನು ಅಷ್ಟು ತಿನ್ನೋಕ್ಕೇನು ಹೋಗಲ್ಲ. ಅವರಪ್ಪ ಅಂತೂ ತಿನ್ಕೋತಾರೆ, ಮಕ್ಕಳು ತಿಂದ್ಬಿಟ್ಟಿದ್ದ ಅಲ್ವಾ ರೀ? ಸರಿ ಬನ್ನಿ, ಕೈ ತೊಳ್ಕೊಳ್ಳಿ, ಜ್ಯೂಸ್ ಕೊಡ್ತೀನಿ ನಿಮಗೂ. ಅವ್ರಿಗೊಂದು ಗ್ಲಾಸ್ ಜ್ಯೂಸ್ ಕೊಟ್ಟು ನಾನು ಒಂದು ಗ್ಲಾಸ್ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ. ನಮಗೂ ಸಾಕಾದಂಗೆ ಆಗ್ಬಿಟ್ಟಿದೆ. ನಾನೆಲ್ಲ ಫಂಕ್ಷನ್ ಮಾಡಿ ಇವತ್ತು ಕೂಡ ಎಲ್ಲ ಸುತ್ತಾಡಿ ಓಡಾಡಿ, ಅಕ್ಕ ಹಂಗೂ ಫ್ಯಾನ್ಸಿ ಸ್ಟೋರ್ಗೆಲ್ಲ ಹೋದ್ಲು, ಅಲ್ಲೆಲ್ಲ ವೀಡಿಯೋ ಮಾಡಲಿಲ್ಲ ನಾನು. ನನಗೆ ಯಾಕೋ ಸ್ವಲ್ಪ ಸಾಕಾದಂಗೆ ಆಗೋಯ್ತು. ಹಾಗಾಗಿ ಬಿಸಿಲು ಸ್ವಲ್ಪ ಇತ್ತಲ್ವಾ, ಬಿಸಿಲೇನಿಲ್ಲ ಮೋಡೋ ಥರ, ಆದರೆ ಸೆಕೆ ಮಾತ್ರ ಇತ್ತು. ಹಾಗಾಗಿ ನಾನು ಅಲ್ಲೆಲ್ಲೂ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ತೋರಿಸಿದ್ದೀನಿ ಅಲ್ವಾ ಅದೇ ಫ್ಯಾನ್ಸಿ ಸ್ಟೋರ್ ಅಂತ. ಅದಕ್ಕೋಸ್ಕರ ಈಗ ನಾನು ಒಂದು ಗ್ಲಾಸ್ ಜ್ಯೂಸನ್ನ ಕುಡ್ಕೋತೀನಿ. ಓಕೆ, ಜ್ಯೂಸ್ ಕುಡಿತಾ ಇದ್ದೀನಿ. ಜ್ಯೂಸ್ ಕುಡಿತಾ ಇದ್ದೀನಿ. ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಏನೋ ಕೆಲಸ ಮಾಡ್ತಿದ್ದಾರೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಪ್ಲೀಸ್ ಏನೂ ಅನ್ಕೋಬೇಡಿ. ಇಲ್ಲಿ ನಮ್ಮ ಮನೆ ಹತ್ರ ಪಕ್ಕದಲ್ಲಿ ಸ್ಕೂಲ್ ಇದೆ.
ಸ್ಕೂಲ್ ಸ್ಟಾರ್ಟ್ ಆಗಲಿ, ನಾನು ನಿಮಗೆ ಒಂದಿನ ಅದನ್ನೇ ಬ್ಲಾಗ್ ಮಾಡಿ ತೋರಿಸ್ತೀನಿ. ಹಾಗಾಗಿ ಸ್ವಲ್ಪ ಏನೋ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಡಿಸ್ಟರ್ಬೆನ್ಸ್ ಇದೆ, ಏನು ಅಂದ್ಕೋಬೇಡಿ. ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಸುಧಾರಿಸ್ಕೊತೀನಿ. ಓಕೆ, ಫಸ್ಟು ಜ್ಯೂಸ್ ಕುಡ್ಕೊಳ್ಳೋಣ. ನನಗೂ ಮಧ್ಯಾಹ್ನ ತಿನ್ನಲಿಲ್ಲ, ಬೆಳಿಗ್ಗೆ ರೊಟ್ಟಿ ತಿನ್ಕೊಂಡು ಹೋಗಿದ್ದೆ, ಮಧ್ಯಾಹ್ನ ಊಟ ಏನೂ ಮಾಡಲೇ ಇಲ್ಲ ನಾನು. ಯಾರು ಮಾಡ್ತಾರೆ ಹೋಗು ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ಅಲ್ಲಿಂದ ಬಂದಲ್ವಾ, ಇನ್ನು ಪಾಪ ನನ್ನ ಮಗ ಚಿಕ್ಕದು ಏನೂ ತಿನ್ಕೊಂಡು ಹೋಗಲಿಲ್ಲ. ಅಮ್ಮನ ಮನೇಲಿ ಊಟ ಮಾಡಿದ್ದಂತೆ, ಅವ್ನಿಗೇನು ಕುಡಿಯೋಕ್ಕೂ ಕೂಡ ಕೊಡೋಕ್ಕಾಗಲಿಲ್ಲ. ಟೈಮ್ ಆಯಿತು ಅಂತ ಹೊರಟೋಗ್ಬಿಟ್ಟ ಟ್ಯೂಷನ್ಗೆ. ಹಿಂಗೆ ಎಲ್ಲಾದರೂ ಹೊರಗಡೆ ಹೋದರೆ ಬಂದು ಮಕ್ಳು ಮಾಡ್ಕೊಡೋಷ್ಟರೊಳಗೆ ಟೈಮ್ ಆಗಿಬಿಡುತ್ತೆ. ಸರಿ, ಈಗ ನಾನು ಜ್ಯೂಸ್ ಕುಡಿತೀನಿ. ಅಲ್ಲಿ ನೋಡಿ, ಅವರು ಕೂಡ ಜ್ಯೂಸ್ ತೊಗೊಬಂದಿದ್ದಾರೆ. ಈಗ ನಾನು ಜ್ಯೂಸ್ ಕುಡಿದ್ಬಿಟ್ಟು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಟ್ಯೂಷನ್ಗೆ ಹೋಗ್ತಾ ಇದ್ದಾನೆ, ಟೈಮ್ ಆಗಿದೆ, ಅದಕ್ಕೋಸ್ಕರ ಟ್ಯೂಷನ್ ಹೋಗ್ತಾ ಇದ್ದಾನೆ. ನೋಡಿ, ಹೋಗ್ಲಿ. ಏ ಪುಟ್ಟು, ಇಲ್ಲಿ ಏ ಪುಟ್ಟವ, ಅಯ್ಯೋ ಮೆಲ್ಲ ಮೆಲ್ಲ ಮೆಲ್ಲ, ಬಾ 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 ಬಾ. ಬರಲ್ವಾ? ಯಾಕವ? ಇಷ್ಟೊತ್ತಾಯಿತು. ಎಲ್ಲ ಹುಡುಗರು ಡಬ್ಬಿಗಳೆಲ್ಲ ಬಾಕ್ಸ್ಗಳೆಲ್ಲ ತೊಳೆದು, ಏಕೆಂದರೆ ಸ್ಕೂಲ್ಗೆ ಊಟ ತಗೊಂಡೋಗಿದ್ರಲ್ಲ ಅದನ್ನೆಲ್ಲ ತೊಳೆದು ಇಟ್ಟು, ಪಾತ್ರೆ ಎಲ್ಲ ತೊಳೆದು ಸೆಲ್ಫ್ ಎಲ್ಲ ಕ್ಲೀನ್ ಮಾಡಿ, ಎಲ್ಲ ಪೂಜೆ ಎಲ್ಲ ಮುಗಿಸಿ, ಸಂಜೆ ಪೂಜೆ ಎಲ್ಲ ಮುಗಿಸಿ ಮಾಡೋಷ್ಟರೊಳಗೆ ಇಷ್ಟೊತ್ತಾಯಿತು. ಟೈಮ್ ಬಂದು 8 ಗಂಟೆ ಆಗಿದೆ. ಸ್ವಲ್ಪ ಹೊತ್ತು ಹಾಗೆ ಎದುರುಗಡೆ ಮನೆಯವರು ಅಜ್ಜಿ ಬಂದಿದ್ರು, ಅವ್ರ ಜೊತೆ ಮಾತಾಡ್ತಾ ಕೂತ್ಕೊಬಿಟ್ಟೆ. ಅವರು ಕೂಡ ಹೋದರು. ಪಾಪು ಯಾಕೋ ಬರಲೇ ಇಲ್ಲ, ಕೂಗಿದ್ರೆ ಪುಟ್ಟವ್ವ ಅನ್ಕ ಹೊರಟೋಯ್ತು. ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಬೇಳೆ ಸಾಂಬಾರಿದೆ, ಅನ್ನಕ್ಕೆ ಇಟ್ಟಿದ್ದೀನಿ, ಮುದ್ದೆಗೂ ಕೂಡ ಇಟ್ಟಿದ್ದೀನಿ. ಮುದ್ದೆ ಮಾಡ್ತಾಯಿದ್ದೀನಿ. ಸಣ್ಣ ಸಣ್ಣದಾಗಿ ಸೋನೆ ಬರ್ತಾ ಇದೆ. ಜಡಿ ಮಳೆ ಅಂತಾರಲ್ಲ, ಆ ಥರ ಇಟ್ಕೊಂಡಿದೆ ಜಡಿ ಮಳೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಸ್ವಲ್ಪ ಚಳಿ 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 ಅನ್ನಿಸ್ತಾ ಇದೆ. ಮತ್ತು ಇನ್ನೇನಿಲ್ಲ ಫ್ರೆಂಡ್, ಇವತ್ತಿನ ದಿನ ಅಂತೂ ಹೀಗಿತ್ತು. ನೋಡಿದ್ರಿ, ಇಡೀ ದಿನ ಹೇಗೆಲ್ಲ ಇತ್ತು ಅಂತ ನಾನು ವಿಡಿಯೋ ಮುಖಾಂತರ ನಿಮಗೆ ತೋರಿಸಿದ್ದೀನಿ. ಇವತ್ತೆಲ್ಲ ಹೀಗಿತ್ತು. ನಾಳೆ ಹೇಗಿರುತ್ತೋ ಗೊತ್ತಿಲ್ಲ. ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ, ಯಾಕೆಂದರೆ ನಾನು ಬಿಡೋ ಹೊಸ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಈಗ ನಾವು ಕೂಡ ಬೆಳಗ್ಗೆಯಿಂದ ಸುತ್ತಾಡಿ, ನೆನ್ನೆನೂ ಫಂಕ್ಷನ್ಸ್ ಎಲ್ಲ ಇತ್ತು, ನಿಮಗೆ ಗೊತ್ತಿದೆಯಲ್ಲ, ಫಂಕ್ಷನ್ ಎಲ್ಲ ಮಾಡಿ ಈಗ ಬೆಳಗ್ಗೆನೂ ಕೂಡ ಸುತ್ತಾಡಿ ಒಂಥರ ಸುಸ್ತಾದಂಗೆ ಆಗಿದೆ. ನೋಡಿ, ನನ್ನ ಮುಖದಲ್ಲಿ ಗೊತ್ತಾಗ್ತಾ ಇದೆ ಅನಿಸುತ್ತೆ ನಿಮಗೆ, ಒಂಥರ ಸುಸ್ತು ಕಾಣಿಸ್ತಾ ಇದೆ. ಅದಕ್ಕೆ ಅನ್ನ ಮುದ್ದೆ ಮಾಡಿ, ಬೇಳೆ ಸಾಂಬಾರಿದೆ, ಅನ್ನ ಮುದ್ದೆ ಮಾಡಿ ಊಟ ಮಾಡಿ ಮಲಗಿಬಿಡೋಣ ಸ್ವಲ್ಪ ಹೊತ್ತು ಅಂತ, ಬೇಗ ಮಲ್ಕೊಬಿಡೋಣ ಅಂತ. ಯಾಕೋ ಸುಸ್ತು ಅನಿಸ್ತೈತೆ. ಸರಿ, ಯಾರೋ ಏನೋ ಕೇಳೋಕ್ಕೆ ಅಂತ ಬಂದರು, ಹಾಗಾಗಿ ನಾನು ವಿಡಿಯೋನ ಅರ್ಧಲ್ಲೇ ಕಟ್ ಮಾಡಿದೆ. ಇಲ್ಲಮ್ಮ, ಅಕ್ಕಪಕ್ಕದಲ್ಲಿ ಇರೋದ್ರಿಂದ ಬದ್ದನೇ ಇರ್ತಾರೆ ಏನೇನಕ್ಕಾದ್ರೂ, ಅದಕ್ಕೋಸ್ಕರ. ಸರಿ ಫ್ರೆಂಡ್ಸ್, ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ಬಿಟ್ಟಿರೋ ಹಳೆ ವಿಡಿಯೋಗಳನ್ನ ನೋಡ್ತಾ ಇರಿ. ನೆನ್ನೆನೂ ಕೂಡ ಬರ್ತ್ಡೇ ಫಂಕ್ಷನ್ದ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ನಿಮಗೆ ಸ್ವಲ್ಪ ಎಡಿಟ್ ಮಾಡಿದ್ದೀನಿ, ಇನ್ನೂ ಸ್ವಲ್ಪ ಎಡಿಟ್ ಮಾಡಿ ಆದರೆ ನಾಳೆ ಬಿಡ್ತೀನಿ. ಓಕೆ, ಅಲ್ಲಿವರೆಗೂ ನೋಡ್ತಾ ಇರಿ ಮೈಸೂರು ಹುಡುಗಿ ವ್ಲಾಗ್. ನಾನು ನಿಮ್ಮ ಆಶಾ ನವೀನ್. ಓಕೆ, ಎಲ್ರಿಗೂ ಬಾಯ್, ಗುಡ್ ನೈಟ್, ಲವ್ ಯು ಆಲ್.